ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಈ ಗ್ಯಾಸ್ನ ಸಮಸ್ಯೆಯಿಂದಾಗಿ ರಾಜಧಾನಿ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಬಂದ್. ಹಲವು ಪ್ರತಿಷ್ಠಿತ ಹೋಟೆಲ್ಗಳೇ ಇಂದು ಗ್ಯಾಸ್ ಸಿಲಿಂಡರ್ನ ಹೊಡೆತಕ್ಕೆ ನಲುಗಿ ಹೋಗಿದ್ದಾರೆ. ಇನ್ನು ಅದರಿಂದಾಗಿ ಹೋಟೆಲ್ನ ಮುಚ್ಚಲೇಬೇಕಾದಂಥ ದುಸ್ಥಿತಿಗೆ ಮಾಲೀಕರು ಬಂದಿದ್ದಾರೆ. LPG ಅಭಾವದಿಂದ ಹೋಟೆಲ್ ಉದ್ಯಮಕ್ಕೆ ಒಂದು ಭಾರಿ ಹೊಡೆತ ಬಿದ್ದಿದೆ. ಹೆಸರಾಂತ ಹೋಟೆಲ್ಗಳೇ ಈಗ ಬೀಗ ಜಡಿದಿದ್ದಾವೆ. ಇದರಿಂದಾಗಿ ಹೋಟೆಲ್ಗಳನ್ನೇ ನಂಬಿಕೊಂಡಿದ್ದಂತಹ ಗ್ರಾಹಕರು ಈಗ ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಎಲ್ಲಾ ಭಾಗದ ಹೋಟೆಲ್ಗಳಿಗೂ ಈಗ ಒಂದು ಬಿಸಿ ತಟ್ಟುತ್ತಾ ಇದೆ. ಆ ಭಾಗ ಈ ಭಾಗ ಅಂತ ಅಲ್ಲ, ಬೆಂಗಳೂರಿನ ಇನ್ಫ್ಯಾಕ್ಟ್ ರಾಜ್ಯದ ಬಹುತೇಕ ಎಲ್ಲ ಭಾಗದ ಹೋಟೆಲ್ಗಳಿಗೂ ಈ ಒಂದು ಗ್ಯಾಸ್ ಸಂಕಷ್ಟ ಎದುರಾಗಿದೆ. ಸೊ ಪ್ರತಿಷ್ಠಿತ ಹೋಟೆಲ್ಗಳು, ಯಾವ ಹೋಟೆಲ್ ಹೆಸರು ಹೇಳಿ, ಆ ಹೋಟೆಲ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಂಟಕ ಎದುರಾಗಿರುವಂಥದ್ದು. 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಲ್ಲೂ ಕೂಡ ಈಗ ದೊಡ್ಡ ಆತಂಕ ಆವರಿಸಿದೆ. ಕಾರಣ ಸಮರ್ಪಕವಾಗಿ ಸಿಲಿಂಡರ್ ಇಲ್ಲ. ಸಿಲಿಂಡರೇ ಇಲ್ಲದೆ ಇರುವಂಥ ಕಾರಣ ಅಡುಗೆ ಮಾಡಿ ಬಡಿಸುವಂಥದ್ದು ಎಲ್ಲಿಂದ ಬಂತು? ಈ ನೋಡಿ ಗಮನಿಸ್ತಾ ಇದ್ದೀರಿ, ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆಗೆ ಫೇಮಸ್, ಐತಿಹಾಸಿಕ ಹೋಟೆಲ್ ಇದು. ಆ ಹೋಟೆಲ್ ಈಗ ಶಟ್ ಡೌನ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ಮಹಾಲಕ್ಷ್ಮಿ ಟಿಫನ್ ರೂಮ್, DVG ರಸ್ತೆ, ಗಾಂಧಿ ಬಜಾರ್, ಈ ಒಂದು ಹೋಟೆಲ್ ಕೂಡ ಈಗ ಕ್ಲೋಸ್ ಆಗಿದೆ. ಬ್ರಾಹ್ಮಿನ್ಸ್ ಕಾಫಿ ಕ್ಲಬ್, ಚಾಮರಾಜಪೇಟೆ, ಇನ್ಫ್ಯಾಕ್ಟ್ ಅದು ಬ್ರಾಹ್ಮಿನ್ಸ್ ಕಾಫಿ ಬಾರ್, ಅಲ್ಲೂ ಕೂಡ ಈಗ ಬಂದ್ ಆಗಿರುವಂಥದ್ದು. ಚಾಮರಾಜಪೇಟೆಯ ಪ್ರಸಿದ್ಧ ಗಣೇಶ್ ರಿಫ್ರೆಶ್ಮೆಂಟ್, ಇದು ಕೂಡ ಬಂದ್ ಆಗಿದೆ. ಸೊ ಈ ಥರ ನೋಡ್ತಾ ಹೋದರೆ ನಿಮಗೆ ದೊಡ್ಡ ಲಿಸ್ಟೇ ಸಿಗುತ್ತೆ. ಆ ಹೋಟೆಲ್ ಈ ಹೋಟೆಲ್ ಅಂತ ಅಲ್ಲ, ಒಂದು ಕಡೆ ಹೋಟೆಲ್ ಕ್ಲೋಸ್ ಆಗಿರುತ್ತೆ, ಅಕಸ್ಮಾತ್ ಹೋಟೆಲ್ ಓಪನ್ ಆಗಿದ್ರೂ ಕೂಡ ನಿಮಗೆ ಬೇಕಾದಂಥ ಐಟಮ್ ತಿನ್ನುವಂಥದ್ದಲ್ಲ, ಅಲ್ಲಿರುವಂಥ ಐಟಮ್ನಷ್ಟೇ ತಿನ್ನಬೇಕು ನೀವು. ಅಂಥ ಒಂದು ದುಸ್ಥಿತಿ ಈಗ ಗ್ರಾಹಕರಿಗೂ ಕೂಡ ಎದುರಾಗಿದೆ. ಅಟ್ಲೀಸ್ಟ್ ಊಟ ಸಿಗ್ತಿದೆಯಲ್ಲ, ಅದೇ ಸಮಾಧಾನಕರ ವಿಷಯ. ಬೆಂಗಳೂರಿನ ಪ್ರಸಿದ್ಧ ಹೋಟೆಲ್ಗಳು, ಯಾವೆಲ್ಲ ಹೋಟೆಲ್ಗಳು ಬಂದಾಗಿದ್ದಾವೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಹೃದಯ ಭಾಗ ಗಾಂಧಿನಗರ ಸೇರಿದಂತೆ ಬಹುತೇಕ ರಾಜಧಾನಿಯ ಎಲ್ಲ ಭಾಗದಲ್ಲೂ ಇರುವಂಥ ಹೋಟೆಲ್ಗಳು ನಲುಗಿ ಹೋಗಿದ್ದಾವೆ ಈ ಸಿಲಿಂಡರ್ ಎಫೆಕ್ಟ್ನಿಂದಾಗಿ. ಕಮರ್ಷಿಯಲ್ ಸಿಲಿಂಡರ್ಗಳು ಬ್ಲ್ಯಾಕ್ನಲ್ಲಿ ಅಕಸ್ಮಾತ್ ಏನಾದರೂ ಕೊಂಡ್ಕೊಳ್ತೀವಿ ಅಂತ ಹೋದರೂ ಕೂಡ ಒಂದು ಸಿಲಿಂಡರ್ಗೆ ಯಾವ ರೀತಿಯಾದಂಥ ಒಂದು ಹಣವನ್ನು ಖರ್ಚು ಮಾಡ್ತಾ ಇತ್ತು ಅಂದರೆ ಕೊಡ್ತಾ ಇದ್ರೋ, ಅದಕ್ಕಿಂತ 3 ಪಟ್ಟು 4 ಪಟ್ಟು ಹೆಚ್ಚಿಗೆ ಹಣವನ್ನು ಈಗ ವಸೂಲಿ ಮಾಡಲಾಗ್ತಾ ಇದೆ. ಮೈಯಾಸ್ ಹೋಟೆಲ್ ಜಯನಗರ ಅದು ಬಂದ್, ವಿದ್ಯಾರ್ಥಿ ಭವನ್ ಅದು ಬಂದ್, ಮಲ್ಲೇಶ್ವರಂನ ಉಡುಪಿ ಶ್ರೀಕೃಷ್ಣ ರಜತಾದ್ರಿ ಅದು ಕೂಡ ಬಂದ್, MTR ಬಂದ್, ಮಲ್ಲೇಶ್ವರಂನ ವೀಣಾ ಸ್ಟೋರ್ಸ್ ಬಂದ್, ರಾಘವೇಂದ್ರ ಇಡ್ಲಿ ಮಲ್ಲೇಶ್ವರಂ ಬಂದ್, ಹಾಟ್ ಕಾಫಿ ಮಹಾಲಕ್ಷ್ಮೀಪುರಂ ಅದು ಕೂಡ ಮುಚ್ಚಿದೆ, ಶಾಂತಿ ಸಾಗರ್ ವಿಜಯನಗರದಲ್ಲಿ ಅದು ಕೂಡ ಬಂದ್ ಆಗಿದೆ. ಸೊ ಎಲ್ಲ ಹೋಟೆಲ್ಗಳು, ಇಂದ್ರಪ್ರಸ್ಥ, ಕದಂಬ ಹೋಟೆಲ್, ಸೊಗಡು, ಶ್ರೀಸಾಗರ್, ಎಲ್ಲ ಹೋಟೆಲ್ಗಳು, ಪ್ರತಿಷ್ಠಿತ ಹೋಟೆಲ್ಗಳು, ಸುಪ್ರಸಿದ್ಧ ಹೋಟೆಲ್ಗಳು ಈಗ ಬಾಗಿಲು ಮುಚ್ಚಿದ್ದಾವೆ. ಇಂಥ ಒಂದು ಪರಿಸ್ಥಿತಿ ಇನ್ಫ್ಯಾಕ್ಟ್ ಕೋವಿಡ್ ಟೈಮ್ನಲ್ಲೂ ಕೂಡ ಬಂದಿಲ್ಲ. ಕೋವಿಡ್ನಲ್ಲಿ ಅಟ್ಲೀಸ್ಟ್ ಜನರಿಗೆ ಸಮಸ್ಯೆ ಆದರೂ ಅವರ ಆಹಾರಕ್ಕೆ ಅಟ್ಲೀಸ್ಟ್ ಒಂದು ದಾರಿ ಇರ್ತಿತ್ತು. ಎಸೆನ್ಷಿಯಲ್ ಸರ್ವಿಸಸ್ ಅಂತ ಹೇಳಿ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ನಿಯಮಗಳನ್ನು ಪಾಲನೆ ಮಾಡ್ತಾ ಓಪನ್ ಆಗಿದ್ವು. ಆದರೆ ಈಗ ಬಂದಿರುವಂಥ ದುಸ್ಥಿತಿ ಹೆಂಗೆ ಅಂತಂದರೆ, ಜನ ಓಡಾಡ್ತಾ ಇದ್ದಾರೆ, ಹೋಟೆಲ್ಗೂ ಹೋಗ್ತಿದ್ದಾರೆ, ಆದರೆ ಹೋಟೆಲ್ಗಳೇ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಇಂಥ ಒಂದು ದುಸ್ಥಿತಿಯಲ್ಲಿ ಈಗ ದೇಶ ಸಿಕ್ಕಾಕೊಂಡಿದೆ. ಒಂದು ನ್ಯಾಷನಲ್ ಫುಡ್ ಎಮರ್ಜೆನ್ಸಿಯಲ್ಲಿ ಈಗ ಸದ್ಯಕ್ಕೆ ನಮ್ಮ ದೇಶ ಇರುವಂಥದ್ದು. ಗ್ಯಾಸ್ ಟ್ರಬಲ್ಗೆ ಸಿಲಿಕಾನ್ ಸಿಟಿ ಮಂದಿ ಕಂಗಾಲಾಗ್ಬಿಟ್ಟಿದ್ದಾರೆ. ಸಿಲಿಂಡರ್ ಅಭಾವಕ್ಕೆ ಹೋಟೆಲ್ಸ್ ಕ್ಲೋಸ್ ಆಗಿದ್ದಾವೆ. ಬಹುತೇಕ ಹೋಟೆಲ್ಗಳನ್ನು ಮಾಲೀಕರು ಬಂದ್ ಮಾಡಿದ್ದಾರೆ. ಇನ್ನು ಬಂದಾದಂಥ ಹೋಟೆಲ್ಗಳನ್ನು ನಾವು ತೆರೀತೇವೆ, ಆ ಹೋಟೆಲ್ಗಳು ಮತ್ತೊಮ್ಮೆ ತೆರೆಯುತ್ತೆ ಅಂತ ಹೋಟೆಲ್ ಅಸೋಸಿಯೇಷನ್ ಗೌರವಾಧ್ಯಕ್ಷ PC ರಾವ್ ಹೇಳಿದ್ದಾರೆ. ಓಪನ್ ಆಗಬೇಕು ಅನ್ನೋದರ ಕುರಿತಾಗಿ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ. ಸೊ ಹಾಗಿದ್ರೆ ಸಹಜ ಸ್ಥಿತಿಯತ್ತ ರಾಜಧಾನಿ ಮರಳುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಈ ಪ್ರಶ್ನೆ ಕೇಳಿದ್ರೆ ಬಹುತೇಕ ಡೌಟ್ಫುಲ್ ಅನ್ನುವಂಥ ಉತ್ತರನೇ ಬರುತ್ತೆ. ಹೋಟೆಲ್ ಓಪನ್ ಆದರೂ ಕೂಡ
ಅಲ್ಲಿನ ಮಾಲೀಕರು ಅಡುಗೆಯನ್ನು ಬಡಿಸಿ ಅಂದರೆ ಅಡುಗೆಯನ್ನು ಮಾಡಿ ಗ್ರಾಹಕರಿಗೆ ಕೊಡಬೇಕು ಅನ್ನುವಂಥ ಮನಸ್ಥಿತಿ ಇದ್ದರೂ ಕೂಡ ಅವ್ರ ಕೈ ಕಾಲುಗಳಿಗೆ ಕಟ್ ಹಾಕಿರೋದ್ರಿಂದ ಓಪನ್ ಆದರೆ ಏನಂತೆ ಸಮಸ್ಯೆ ಪರಿಹಾರ ಆಗಬೇಕಲ್ಲ, ಬಟ್ ಓಪನ್ ಮಾಡಿಸ್ತೀವಿ, ಹೋಟೆಲ್ಗಳು ಏನು ಬಂದಾಗಿದ್ದಾವೆ ತೆರೆಯುತ್ತೆ ಅನ್ನುವಂಥ ವಿಶ್ವಾಸವನ್ನು ಹೋಟೆಲ್ ಅಸೋಸಿಯೇಷನ್ ಗೌರವಾಧ್ಯಕ್ಷ PC ರಾವ್ ನೀಡಿದ್ದಾರೆ. ಸೊ ಹಾಗಿದ್ರೆ ಬೆಂಗಳೂರಿನ ಗ್ರೌಂಡ್ ರಿಯಾಲಿಟಿ ಹೇಗಿದೆ? ಅತಂತ್ರನ ಅಥವಾ ಸುಭದ್ರನ? ಹೋಟೆಲ್ ಈಗಾಗಲೇ ಅನೇಕ ಹೋಟೆಲ್ಗಳು ಬಾಗಿಲು ಹಾಕಿದ್ದಾವೆ. ಸಿಲಿಂಡರ್ ಅಭಾವದಿಂದ ರೆಸ್ಟೋರೆಂಟ್ಸ್ ಕೂಡ ಈಗ ಮುಚ್ಚುವಂಥ ದುಸ್ಥಿತಿಗೆ ಬಂದಿದ್ದಾವೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ವಿತರಣೆ ಆಗೋವರೆಗೂ ಕೂಡ ಬಂದಾಗಿರುವಂಥ ಹೋಟೆಲ್ಗಳು ತೆಗೆಯೋದು ಡೌಟ್. ಅತ್ತ ಸಿಬ್ಬಂದಿಗೆ ಸಂಬಳ ಕೊಡಬೇಕು, ಈ ಕಡೆ ಬರುವಂಥ ಗ್ರಾಹಕರಿಗೆ ಊಟ ಕೊಡಬೇಕು, ಆದರೆ ಯಾವುದಕ್ಕೂ ಕೂಡ ಗ್ಯಾಸೇ ಇಲ್ವೇ? ಇನ್ನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಗ್ಯಾಸ್ ತಂದು ಕೆಲ ಹೋಟೆಲ್ಗಳು ಅದು ಒಂದು ಪ್ರಯೋಗ ಮಾಡೇ ಬಿಡೋಣ ಅಂತ ಹೇಳಿ ಬ್ಲ್ಯಾಕ್ನಲ್ಲಿ ತಂದಂಥ ಸಿಲಿಂಡರ್ನಿಂದ ಅವರು ಅಡುಗೆ ಮಾಡಿ ಬಡಿಸ್ತಾ ಇದ್ದಾರೆ. ಸೊ ಇದು ಹೋಟೆಲ್ಗಳ ಪರಿಸ್ಥಿತಿ. ಯಾವ ರೀತಿಯಾದಂಥ ಒಂದು ಸಂಕಷ್ಟಕ್ಕೆ, ಒಂದು ದೊಡ್ಡ ಸಂಕಷ್ಟಕ್ಕೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಸಿಕ್ಕಾಕೊಂಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಕಾರಣ ಏನು? ದೂರದ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಮಹಾಯುದ್ಧ. ಹೋಟೆಲ್ಗಳ ಪಾಡು ಈ ರೀತಿ ಅಂತಂದರೆ PGಗಳ ಸಮಸ್ಯೆ ಇನ್ನೂ ದುಸ್ತರ. ಬ್ರೆಡ್ ಜಾಮ್ ಮೊರೆ ಹೋಗ್ತಾ ಇವೆ ಕೆಲ PGಗಳು. ಬೆಳಗ್ಗೆನೆ ಬಲ್ಕಲ್ಲಿ ಅಡುಗೆ ಮಾಡಿ ಮಧ್ಯಾಹ್ನಕ್ಕೂ ಅದನ್ನೇ ಸಪ್ಲೈ ಮಾಡಿ ಹಸುವನ್ನು ನೀಗಿಸುವಂಥ ಕೆಲಸಕ್ಕೆ ಈಗ PG ಮಾಲೀಕರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸಿಲಿಂಡರ್ನ ಉಳಿಸ್ಲಿಕ್ಕೆ ಏನೇನು ಬೇಕೋ ನಾನಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸೆಲ್ಫ್ ಕುಕಿಂಗ್ ಅನೇಕ PGಗಳಲ್ಲಿ ಬಂದಾಗಿದೆ. ಇನ್ನು ಕೆಲ PGಗಳಲ್ಲಿ ಎಕ್ಸ್ಟ್ರಾ ವಸೂಲಿ ಕೂಡ ಮಾಡಲಾಗ್ತಾ ಇದೆ. ಸೊ ಒಂದು ಫುಡ್ ಎಮರ್ಜೆನ್ಸಿ ಈಗ ಸದ್ಯಕ್ಕೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಆವರಿಸಿರುವಂಥದ್ದು. ಸೊ ಬೆಂಗಳೂರಿನ ಹೋಟೆಲ್ಗಳು ಯಾವ ರೀತಿಯಾಗಿ ಅನ್ನದಾತರಾಗಿದ್ವೋ ಈಗ ಅಕ್ಕಿ ಇದ್ರೂ ಬೇಯಿಸದೇ ಇರುವಂಥ ಸ್ಥಿತಿಗೆ ಈಗ ಹೋಟೆಲ್ಗಳು ಬಂದಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.